ಎಲ್ಲರಿಗೂ ಶರಣು ಶರಣು. ಶ್ರೀ ಸತ್ ಉಪಾಸಿ ಮಹಾರಾಜ್ ಕಿ ಜೈ. ದತ್ತ ಮಹಾರಾಜ್ ಕಿ ಜೈ. ನಮ್ಮ ಆಶ್ರಮದಲ್ಲಿ ಗುರುಗಳ ಕೃಪೆಯಿಂದ ಅದ್ಭುತವಾದ ಕಾರ್ಯಕ್ರಮ ನಡೀತೆ. ಸೋಮವಾರದಿಂದ 7 ದಿನ ಗುರು ಪಾರಾಯಣ ಇದೆ. ಪುಸ್ತಕದ ಹೆಸರು ಗುರುಗೀತಾ ಅಂತ. ಎಷ್ಟು ಅದ್ಭುತವಾಗಿದೆ ಆ ಪುಸ್ತಕ ಅಂತ ಹೇಳಿದ್ರೆ, ಇವರು ನಮ್ಮ ಪಂಡಿತರು ಹೇಳ್ತಾರೆ ಆ ಬುಕ್ಕಿನ ಬಗ್ಗೆ. ಶರಣ ಗುರುಗೀತಾ ಅನ್ನುವಂತಹ ಗ್ರಂಥ ತುಂಬ ಉತ್ತಮವಾದಂತಹ ಗ್ರಂಥ. ಆ ಗುರುಗೀತಾ ಗ್ರಂಥದಲ್ಲಿ ನಾವು ಗುರುಗಳನ್ನು ಹೇಗೆ ಸೇವೆ ಮಾಡಬೇಕು, ಗುರು ಅನ್ನುವಂತಹ ಶಬ್ದ ಅರ್ಥ ಏನು ಅನ್ನೋದರಿಂದ ಹಿಡಿದು ಗುರುಗಳ ಸೇವೆಯನ್ನು ಹೇಗೆ ಮಾಡಬೇಕು, ಗುರುಗಳ ಅನುಗ್ರಹವನ್ನು ಹೇಗೆ ಪಡಿಬಹುದು ಅನ್ನುವಂಥದ್ದು ಸಂಪೂರ್ಣ ವಿವರವಾಗಿ ಹೇಳಿದೆ. ಗುರುವಿನ ಧ್ಯಾನವನ್ನು ಹೇಗೆ ಮಾಡಬೇಕು ಅನ್ನೋಂಥದ್ದು ಶಿವಪಾರ್ವತಿಯರ ಸಂವಾದದಲ್ಲಿ ತುಂಬ ವಿವರವಾಗಿ ಇರುವಂತಹ ಒಂದು ಉತ್ತಮವಾದಂತಹ ಗ್ರಂಥ. ಹಾಗೆ ಈ ಗ್ರಂಥದ ಪಾರಾಯಣ ಮಾಡೋದರಿಂದ ಯಾರು ಗುರುಗಳನ್ನು ಹುಡುಕ್ತಾ ಇರ್ತಾರೆ ಅಂಥವರಿಗೆ ಗುರುಗಳು ಬೇಗ ಸಿಗ್ತಾರೆ. ಹಾಗೆ ಗುರುಗಳ ಒಂದು ಅನುಗ್ರಹ ಬೇಗ ಆಗುತ್ತೆ ಅನ್ನುವಂಥದ್ದು ಇದರ ಮುಖ್ಯವಾದಂತಹ ಫಲ ಇರುವಂಥದ್ದು. ಎಷ್ಟು ಅದ್ಭುತವಾಗಿದೆ ನಿಜವಾಗ್ಲೂ. ನೀವು ಕೇಳಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಅದಕ್ಕಾಗಿ ನಾವುಗಳು ಎಲ್ಲರೂ ನೀವೆಲ್ಲ ಬನ್ನಿ, ಈ ಪಾರಾಯಣಕ್ಕೆ ಸೇರ್ಕೊಳ್ಳಿ. 8 ದಿನಕ್ಕೂ ವಸತಿ ವ್ಯವಸ್ಥೆ ಇದೆ ಮತ್ತು ಊಟದ ವ್ಯವಸ್ಥೆ ಇದೆ. ಪ್ರತಿಯೊಂದು ಗುರುಗಳು ಮಾಡಿಕೊಡ್ತಾ ಇದ್ದಾರೆ. ಆ ಗುರುಗಳು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಉದ್ಧಾರಕ್ಕಾಗಿ, ಈ ನಾವುಗಳು ಉದ್ಧಾರ ಆಗಲಿ ಅಂತಲೇ ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ ಬರೋರೆಲ್ಲ ನಾಳೆ ಸಂಜೆಗೆ ಬನ್ನಿ. ಸೋಮವಾರ ಬೆಳಗ್ಗೆ 4 ಗಂಟೆಗೆ ಬ್ರಹ್ಮ ಮುಹೂರ್ತದಲ್ಲಿ ಸ್ಟಾರ್ಟ್ ಆಗತ್ತೆ. ನಿಮಗೆ ಯಾವ ಕೊರತೆನೂ ಇಲ್ಲ. ಇಲ್ಲಿ ಬನ್ನಿ, ಇದು ಗುರುಗಳ ಆದೇಶ ಆಗಿದೆ. ಎಲ್ಲರೂ ಬರಲಿ, ಎಲ್ಲರೂ ಉದ್ಧಾರ ಆಗಲಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಎಲ್ಲರೂ ಬನ್ನಿ, ಭಾಗವಹಿಸಿ, ನೀವು ಉದ್ಧಾರ ಆಗಿ ಅಂತ ನಾವೆಲ್ಲರೂ ಕೇಳ್ಕೋತೀವಿ. ಜೈ ಗುರುದೇವ ದತ್ತ. ಶ್ರೀ ಸತ್ ಉಪಾಸಿ ಮಹಾರಾಜ್ ಕೆ ಜೈ.